ಗೈಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಕರ್ನಾಟಕ, ನಾನು ನಿಮ್ಮ ವರ್ಷ ಇವತ್ತಿನ ಹೊಸ ವ್ಲಾಗಿಗೆ ವೆಲ್ಕಮ್. ಇವತ್ತು ಟುವರ್ಡ್ಸ್ ಎಲ್ಲಿಗೆ ಅಂದರೆ ದಾಸರಳ್ಳಿ, ಪೀಣ ದಾಸರಳ್ಳಿ, ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಕಡೆಗೆ ಮನೆಗರು. ಫಸ್ಟಿಗೆ ಬನಶಂಕರಿಯಿಂದ ಟುವರ್ಡ್ಸ್ ನಾಯಂಡಹಳ್ಳಿ, ನಾಗರಬಾಬೆ, ಯಶವಂತಪುರಕ್ಕೆ ಹೋಗೋಣ. ಅವರು ನೆನ್ನೆ ಮೀಟಪ್ ಮಾತ್ರ ಬೆಂಕಿಗರು ಮಾತಾಡಂಗಿಲ್ಲ, ಹಂಗಿತ್ತು ಮೀಟಪ್ ಮಾತ್ರ. ಟಿಪಿಕಲ್ಲು ಕಿತ್ತಡಿ ಕಿರಣು, ನೆಕ್ಸ್ಟ್ ಲೆವೆಲ್ಲು. ನಮ್ಮ ಹಾಸನ ಸತೀಶ್ ಅಣ್ಣ, ಕ್ಯಾಂಪಿಂಗ್ ಕನ್ನಡಿಗ ಅಭಿಷೇಕ್ ಅಣ್ಣ ಎಲ್ಲ ನೆಕ್ಸ್ಟ್ ಲೆವೆಲ್ಲು. ಮತ್ತು ನಾರ್ತ್ ಕರ್ನಾಟಕದವರು ಚೇತನನ ಎಲ್ಲ ಬಂದಿದ್ರು. ಈಗ ಹೋಗೋ ಕಾರಣ ಹೆಚ್ಚು ಕಮ್ಮಿ 10th ಆದಮೇಲೆ ನಮ್ಮ ಹುಡುಗರ ಜೊತೆ ಸಿಕ್ಕಿರಲಿಲ್ಲ, ಸ್ಕೂಲ್ ಹುಡುಗರ ಜೊತೆ. ಹಂಗೆ ಹೋಗಿ ಇನ್ನೇನು ಸಂಡೆ ಅಲ್ವಾ, ಹಂಗೆ ಹೋಗಿ ನೋಡ್ಕೊಂಡು ನನ್ನ ಆಲ್ಮೋಸ್ಟ್ LKG ಹಿಡಿದು 10th ಮುಗಿಯೋವರೆಗೆ ನಾನು ಬೆಂಗಳೂರಲ್ಲೇ ಇದ್ದಿತ್ತು. ಅದು 2 ಹೇಳಿದ್ನಲ್ಲ, ಹಾಗಾಗಿ ಅದೊಂಚೂರಿ ಹೋಗಿ ಬರೋಣ. ಹೆಚ್ಚು ಕಮ್ಮಿ 5 ವರ್ಷ ಆಯಿತು ಹೋಗಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಇಷ್ಟೊತ್ತು ಆಲ್ಮೋಸ್ಟ್ ಒಂದು 3 to 4 minutes ಆಗಿತ್ತು ಗುರು. ರೆಕಾರ್ಡ್ ಆಯ್ತು, ರೆಕಾರ್ಡೇ ಆಗಿಲ್ಲ ಗುರು. ಬನ್ನಿ, ಈಗ ಆಲ್ಮೋಸ್ಟ್ PS ಕಾಲೇಜ್ ಹತ್ರ ಇದೆ, PS ಯೂನಿವರ್ಸಿಟಿ ಕಾಲೇಜ್ ಹತ್ರ ಬಂದೆ. ನೋಡಿದೆ, ಇದೆ PES ಯೂನಿವರ್ಸಿಟಿ ಆಫ್ ಕಾಲೇಜ್. ಫೈನಲಿ ಐ ಆಮ್ ಇಯರ್. ಬನಶಂಕರಿ ಬಿಟ್ಟು ಸಿಗ್ತೀನಿ ಅಂತ ಹೇಳಿದೆ. ಆಲ್ಮೋಸ್ಟ್ PS ಕಾಲೇಜ್ ಹತ್ರ ಬಂದೆ. ಅದು ಸಿಕ್ಕಿದ್ದೆ, ಮಾತಾಡಿದ್ದೆ. ಅಷ್ಟೊತ್ತಿಗೆ ವ್ಲಾಗೇ ಆಗಿಲ್ಲ ಗುರು, ಕಾಮಿಡಿ. ಗೈಸ್, ನಾನು ವ್ಲಾಗ್ ಏನಕ್ಕೆ ನಿಲ್ಲಿಸ್ತೆ ಅಂತ ಹೇಳೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಎಲ್ಲಿದೆ ಅದು ವ್ಲಾಗಲ್ಲ, ವ್ಲಾಗೇ ಆಗಿಲ್ಲ. ನನಗೆ ವ್ಲಾಗ್ ಏನಕ್ಕೆ ನಿಲ್ಲಿಸ್ತೆ ಅಂದರೆ, ಕರೆಕ್ಟಾಗಿ ಸ್ಪೋರ್ಟ್ಸ್ ಇತ್ತು ಮಲ್ನಾಡು ಝೋನ್, ಅದ್ರ ಜೊತೆ ಅಣ್ಣನ ಎಂಗೇಜ್ಮೆಂಟು, ಅದಾದಮೇಲೆ ಮದುವೆ ಅಣ್ಣಂದು, ಅದಾದಮೇಲೆ ಮೈಸೂರು ಯೂನಿವರ್ಸಿಟಿ ಸ್ಪೋರ್ಟ್ಸು, ಪ್ಲಸ್ ಫೋನು ಸಹ ಇದಾಗಿತ್ತಲ್ಲ. ಹಾಗಾಗಿ ವ್ಲಾಗ್ನ ನಿಲ್ಲಿಸ್ತೆ. ಸೊ ಅದು ಮಾರ್ಚ್ ತಿಂಗಳ ಎಂಡಂಗೆ, ಮಾರ್ಚಲ್ಲೇ 28 ಎಂಗೇಜ್ಮೆಂಟ್ ಇತ್ತು. 26 ನನಗೆ 26 23 ಸ್ಪೋರ್ಟ್ಸ್ ಇತ್ತು. ಹಾಗಾಗಿ ನಿಲ್ಲಿಸಿದ್ದೆ. ಯೂಟ್ಯೂಬರ್ ಸಿಕ್ಕಿದ್ರಲ್ಲ, ನಾನು ಮೀಟಪ್ಪಲ್ಲಿ ಹೇಳಿದ್ದು ಒಂದೇ ಎಲ್ಲರೂ, ಸತೀಶ್ ಅಣ್ಣ ಇರ್ಬೋದು, ಕನ್ಸಲ್ಟೆನ್ಸಿಯಾಗಿ ಮೇಂಟೈನ್ ಮಾಡು, ನಿಲ್ಲಿಸ್ಬೇಡ ಅಂತ ಅಂದರು. ಅದು ವ್ಲಾಗ್ ಆಗಿಲ್ಲ ಗುರು, ನಿಲ್ಸೋದು ಬೇಡ ಗುರು. ವ್ಲಾಗ್ನ ಒಂದು ಲೆವೆಲಿಗೆ ತಗೊಳೋಣ ಬನ್ನಿ. ಇದು ನಾಗರಬಾಬೆ ಇದ್ದ ಗೈಸ್. ಫೈನಲಿ ಯಶವಂತಪುರಕ್ಕೆ ಬಂದಿದ್ದು. ಒಂಚೂರು ಕೆಲಸ ಇತ್ತು. ಟೈಮ್ ಬಂದು ನೋಡ್ಬೋದು 10 ಗಂಟೆ ಐತೆ. ಈಗ ನಾವು ಹೋಗ್ಬೇಕಾರೋದು ದಾಸರಳ್ಳಿ ಕಡೆಗೆ. ಈಗ ಒಂಚೂರು ಕೆಲಸ ಇತ್ತು, ಎಲ್ಲ ಮುಗಿದಲ್ಲ. ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಫ್ರೆಂಡ್ ಫೋನ್ ಮಾಡಿದೆ, ಅವನು ಫೋನ್ ಎತ್ತಿಲ್ಲ. ಏನು ಗುರು ಫ್ರೆಂಡ್ ಅಂತ ಯಾಕರು, ಎಲ್ಲಿ ಯಾವುದೇ ಊರಿಗೆ ಹೋಗಲಿ ಬಿಟ್ಟು ಫ್ರೆಂಡ್ಸ್ ಇರಬೇಕು ನಮಗೆ. ನನಗೆ ಎಲ್ಲೇ ಹೋಗಲಿ ಫ್ರೆಂಡ್ಸ್ ಮಾತ್ರ ಎಲ್ಲ ಅವರೇ. ನೋಡಿ, ಬೆಂಗಳೂರು ಬಂದರೆ ಕಿಶನ್ ಅವರೇ. ಫ್ರೆಂಡ್ಶಿಪ್ ಅಂದರೆ ಬರೀ ಬ್ಯಾಂಡ್ ಅಲ್ಲ, ಬೆಲೆ ಕಟ್ಟಕ್ಕಾಗದೆ ಇರೋ ಬಾಂಡ್. ಗುರು, ನಿಮ್ಗೊಂದು ಒಳ್ಳೆ ಗಾಡಿ ಹೋಗ್ತೀನಿ. ಟ್ರಯಂಫ್ ಟೈಗರ್ XRX. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ ಕೆಳಗೆ. ಇಲ್ಲ, ಲೆಫ್ಟ್ ಸೈಡ್ ರೈಟ್ ಸೈಡ್ ಬರುತ್ತೆ ನೋಡಿ. ಇದೇ ಟೈಗರ್ XRX ಹೋಗೋಣ. ಮೈಸೂರು ಗಾಡಿ. ಗೈಸ್, ಫೈನಲಿ ನಮ್ಮ ಏರಿಯಾ ಬರ್ತಾಯಿತ್ತು, ದಾಸರಹಳ್ಳಿ ಏರಿಯಾ. ದಾಸರಳ್ಳಿ ಕಿರಿಕಾದ್ರೆ ಮಗ ನಮ್ಮಟ್ಟ ಜೋಲಳ್ಳಿ, ನಕ್ಸಂದ್ರ 2 ನಗ ವರ ಗೊತ್ತಾ ಚಿಕ್ಕ ಬಣ್ಣ ವರ. ನಮ್ಮ ದಾಸರಹಳ್ಳಿ ನಾನಿದ್ದ ಏರಿಯಾ ಇದು. ಇದೇ ಮೆಟ್ರೋ ಸ್ಟೇಷನ್ನು. ಓದಿದ ಸ್ಕೂಲು ಇದೆ. ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ, ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸುವುದು ಕಲಿಸಿದ ಬಿಲ್ಡಿಂಗು. ದೇವಸ್ಕೂಲುಗಳು, ದಾಸರಹಳ್ಳಿ ಗ್ರಾಮ ದೇವತೆಗಳು.
ಹೋಗೋಣ ಒಳಕ್ಕೆ ಮನೆ ಮಾಡಿ ಹಳೆ ಮನೆ ಹತ್ರ ಹೋಗೋಣ. ಓಹ್ ಇದು ನಮ್ದು ಈ ಕಡೆ ಇದು ಆರೆಂಜ್ ಕಲರ್, ರೆಡ್ ಇತ್ತು, ಆರೆಂಜ್ ಬ್ಲೂ ಐತೆ, ವೈಟ್ ಹಂಗೆ ಐತೆ. ಬರೋಣ, ನಾನು ಬನಶಂಕರಿ. ಹಾಂ ಬಿಲ್ಡಿಂಗ್ ಫಸ್ಟ್ ಬಂದಿದೆ ಆ ಬಿಲ್ಡಿಂಗ್ ನೋಡಂತ. ಹ್ಞೂ ಇದು ಬಿಲ್ಡಿಂಗ್ ಹೊಡೆದೇ ಹಾಕೋರೆ. ಹಾಂ ಇದು ಹಂಗೆ ಐತೆ ನಮ್ಮ ಬಿಲ್ಡಿಂಗು. ಹಾಂ ಹ್ಞೂ ಅದ ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು. ಆಲ್ಮೋಸ್ಟ್ ಎಲ್ಲರೂ ಟಿ ವಿ ಎಸ್ ಎಂಟಾರ್ಕ್ 125ನ ರಿವ್ಯೂ ಮಾಡ್ತಿದ್ರು, ರೇಸ್ ಎಡಿಷನ್ನ. ಎಲ್ಲರೂ ಕೇಜರ ನಮ್ಮ ಟಿ ವಿ, ಆಮೇಲೆ ಟಿಪಿಕಲ್ಲು. ಅದಕ್ಕೆ ಇವತ್ತು ನಾನು ಜೂನಿಯರ್ ಒಬ್ಬ ತಗೊಂಡಿದ್ದ, ಅವ್ನ ಗಾಡಿ ರಿವ್ಯೂ ಮಾಡೋಣ ಅಂತಲೇ ಇವತ್ತು ರೀಸೆಂಟಾಗಿ ಒಂದು 3 days ಆಯ್ತಾನೋ, ಅದಕ್ಕೆ ಅಂತಲೇ ರಿವ್ಯೂ ಮಾಡೋಣ ಅಂತಲೇ ಕರ್ಸ್ಕೊಂಡಿದ್ದೀನಿ ಇವತ್ತು. ಇನ್ನೇ ಎಲ್ಲ ಬಂದಮೇಲೆ ಎಲ್ಲ ಆಗುತ್ತಲ್ಲ ಕರ್ಸ್ಕೊಂಡೆ. ನೋಡೋಣ ಹೆಂಗೈತೆ. ನಂಗೆ ಅದು ಕುತೂಹಲ ಇತ್ತು, ಇಷ್ಟೊಂದು ಪ್ರಮೋಷನ್ ಮಾಡ್ತಾರಲ್ಲ ಎಲ್ಲರೂ, ಹೆಂಗೈತೆ ಗಾಡಿ ಅಂತ ನೋಡ್ಬೇಕಾಯ್ತು. ಹಾಗಾಗಿ ಅದಕ್ಕೆ ಅಂತಲೇ ಗಾಡಿ ತರಿಸ್ಕೊಂಡೆ. ಅಲ್ಲೇ ಅವನೇ ಇಲ್ಲೇ ಲೇಔಟ್ ಹತ್ರ ಹೋಗಿ ಮಾಡೋಣ ಅಂತ. ಏಯ್ ವಿಡಿಯೋ ಮಾಡಲಾ? ವಿಡಿಯೋ ಮಾಡು. ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಗೈಸ್ ಏನು ಅಂದರೆ ಶೂಟ್ ಮುಗೀತು. ಫಸ್ಟೇ ನಮ್ಮ ರಿವ್ಯೂ ನೋಡಿರ್ತೀರಾ ಯಾವ್ದ್ರದ್ದು ಟಿ ವಿ ಎಸ್ ಎಂಟಾರ್ಕಿಂದು. ನಮ್ಮ ವೀಡಿಯೋದು ಇಲ್ಲೇ ಸಾಹೇಬ್ರು ಶೂಟರ್ ಇಲ್ಲ ಅವನೇ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಇವನು ಇಲ್ಲ ಒಬ್ಬ ಫ್ರೆಂಡ್ ಅವನೇ ತೋರಿಸಿರಲ್ಲ. ಲೆಫ್ಟಿ, ಓಯ್ ಲೆಫ್ಟಿ, ನಮಸ್ಕಾರ. ಇಲ್ಲೇ ಇದ್ದಾರೆ ನಮ್ಮ ಟಿ ವಿ ಎಸ್ ಎಂಟಾರ್ಕರು. ಬನ್ನಿ ಬ್ರೋ. ಗಾಡಿ ಆಲ್ಮೋಸ್ಟ್ ಫಸ್ಟೇ ನೋಡಿರ್ತೀರ ರಿವ್ಯೂನ, ಅದಾದಮೇಲೆ ನಾವು ಇವಾಗ ಹಾಕೋದು. ಬರೋಣ, ನೀ ಯಾವಾಗ ಕರಿತೀಯಾ? ಓ ವಾರಕ್ಕೊಂದ್ಸರಿ ಬರ್ತಿರ್ಬೇಕಾ? ಇಲ್ಲೇ ನಾಗಚಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಬಂದೋಗರು. ಅಯ್ಯೋ ಥೋ, ಪೆಟ್ರೋಲ್ ಇಲ್ಲ. ಪೆಟ್ರೋಲು ಸದ್ಯಕ್ಕೆ ದುಡ್ಡಿಲ್ಲ ಹಾಕ್ಸೋಕ್ಕೆ. ಸರಿ ಬರೋಣ, ಬಾಯ್. ಹಾಂ ಬಾಯ್. ಹಾಂ ಬಾಯ್. ತಡಿಲ್ಲ, ಕೈ ಕೊಡ್ತೀನಿ. ಹಾಂ ಬಾಯ್. ಹಾಂ ಸರಿ, ನೀನು ಹುಷಾರು. ಹಾಂ ಓ 75 ರೂಪಾಯಿ. ಹಾಂ ಸರಿ ನಡಿ. ಓ ಹಾಂ ಸರಿ ಬಾಯ್. ಆಲ್ಮೋಸ್ಟ್ ಅರ್ಧ ಗಂಟೆಗೂ ನಾನು ಕಾದಿರೋದು. ಟೈಮ್ ನೋಡಿ 5:08. ಟ್ರಾಫಿಕ್ ನೋಡಿ ಎಷ್ಟು ಉದ್ದ ಟ್ರಾಫಿಕ್ ಇದೆ ಭಾನುವಾರ ಹೊತ್ತು. ಅದಕ್ಕೆ ಬೆಂಗಳೂರು ಗಾಡಿ ಇವಿ ಮಾಡಿ ಅಂತ ಹೇಳ್ತಿಲ್ಲ ನಾನು, ಪೊಲ್ಯೂಷನ್ ಕಮ್ಮಿ ಮಾಡಿ ಬರ್ತಾಳೆ. ಸೊ ಸುಮ್ಮನೆ ಒಬ್ಬೊಬ್ರಿಗೋಸ್ಕರ ಕಾರು ಇದೇ ಮಿನಿ ಕಾರು ಹೋದ್ರು ಓಕೆ, ಅಥವಾ ಇನೋವಾ ಒಬ್ಬೊಬ್ರಿಗೋಸ್ಕರ ಇನೋವಾ ತಗೋತಾರೆ ಇವರು. ಒಬ್ಬರೇ ಹೋಗ್ಬೋತೀರಾ ಅದ್ರಲ್ಲಿ ಇನೋವಾ ಗುರು, ಹೋಗ್ತೀರಾ ಲಾಂಗ್ ಹೋಗ್ತೀರಾ ತಗೊಂಡೋಗ್ಬಿಡಿ, ಅಷ್ಟು ಮ್ಯಾಟ್ರೇ ಆಗಲ್ಲ ಅದು. ಆದರೆ ಸಿಟಿ ಒಳಗೆ ಒಬ್ಬೊಬ್ರಿಗೋಸ್ಕರ ಇನೋವಾ ತರಬೇಡಿ, ಗೌರ್ಮೆಂಟ್ ಬಸ್ ಫೆಸಿಲಿಟಿ ಯೂಸ್ ಮಾಡಿರಿ. ಮೆಟ್ರೋ ಇರುತ್ತೆ, ಮೆಟ್ರೋಗಳು ಹೋಗಿ ಅಂತ ಎಮರ್ಜೆನ್ಸಿ ಯೂಸ್ಗೆ ನಾವು ತಂದಿದ್ದು. ನನಗೆ ಅಲ್ಲಿ ಬಸ್ಸಿಲ್ಲ, ಯೂಸ್ ಮಾಡ್ಕೊಳ್ಳಿ. ಇನೋವಾ ಇಟ್ಟಿದ್ದೀರಾ ಅಂತ ಅನ್ನೋಕ್ಕೆ ದುಡ್ಡು ಆಲ್ಮೋಸ್ಟ್ ದುಡ್ಡು ಇಲ್ದರೂ ಯಾವುದೇ ಕಾರಣಕ್ಕೂ ಇನೋವಾ ಇಟ್ಟಿರಲ್ಲ ನಾವು, ಗೊತ್ತು.
ಯಾವಾಗ ದುಡ್ಡು ಇರೋರೇ ಇಟ್ಟಿರ್ತಾರೆ. ಇನೋವಾ ಅಂದ್ರೆ ಅಷ್ಟೊಂದು ಕಾಸ್ಟ್ ಇರುತ್ತೆ ಅಂತ ಅಲ್ಲ. ಹೆಂಗೆ ಅಂದ್ರೂ ಇನೋವಾ ಬಂದು 25 lakhs ಗುರು. 25 lakhs ಇನ್ವೆಸ್ಟ್ ಮಾಡಿ ಇನೋವಾ ತೆಗ್ದಾರೆ ಅಂದರೆ ಅವನಿಗೆ ಓಲಾ ಊಬರ್ ಬುಕ್ ಮಾಡ್ಕೊಂಡು ಹೋಗೋ ಆಯ್ತಾ, ಅಷ್ಟೊಂದು ದುಡ್ಡು ಇರುತ್ತಾ? ಏನಕ್ಕೆ ಓಲಾ ಊಬರ್ ನೀವು ಹೋಗೋ ಖರ್ಚು ಎಷ್ಟೇನು ಓದ್ತೀರಾ? ಹೋಗೋದೇ ಒಬ್ಬರು ಇಬ್ಬರು ಬುಕ್ ಮಾಡ್ಕೊಂಡು ಹೋಗಿ. ಈಗ ನೀವು ಆಗೋ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸೋ ದುಡ್ಡಲ್ಲಿ ಒಬ್ಬನ ಜೀವನ ಕಟ್ಕೊಳ್ತೀವಿ, ಒಬ್ಬರು ಜೀವ ಕಟ್ಕೊಂಡ್ರೆ ಜೀವನ ಕಟ್ಕೊಡೋಕ್ಕಾಗುತ್ತೆ. ಒಬ್ಬನ ಅದೇ ಒಂದು ಆರ್ಡ್ರ್ ಹೊಡೋದೆ ಅಂತ. ಇನೋವಾದಲ್ಲಿ ಒಬ್ಬೊಬ್ಬರು ಹೋಗಿ ಅಂತ ಅಲ್ಲ, ನೀವು ಇನೋವಾ ಬೇಡ, ಈಗ ಓಲಾ ಊಬರ್ ಬುಕ್ ಮಾಡ್ಕೊಂಡೋಗ್ರಿ. ಈಗ ನಿಮ್ಮ ಕೆಲಸ ಆದಂಗೂ ಆಗುತ್ತೆ. ಟ್ರಾಫಿಕಲ್ಲಿ ಬಂದರೆ ನೀವೇ ಅಷ್ಟೇ, ಈಗ ಬಂದರೂ ಅಷ್ಟೊತ್ತಾಗೆ ಆಗುತ್ತಾ? ಟ್ರಾಫಿಕಲ್ಲಿ ಬಂದರೆ ಆಗುತ್ತೆ. ಏನು ಗುರು ಯಾವತ್ತೂ ಹೇಳ್ದವನು ಇಷ್ಟೊಂದು ಬರೀತಿದ್ಯಾ ಅಂತ ಹೇಳಿದ್ಯಾ? ಮನಸ್ಸಿನ ಮಾತು ಹೇಳ್ಕೋಬೇಕು ಅನಿಸ್ತು, ಹೇಳ್ಕೊಂಡಿದ್ದೆ. ಆಲ್ಮೋಸ್ಟ್ ಮೋಟೋ ಬ್ಲಾಗರ್ಗಿಂತ ಬ್ಲಾಗರ್ಸ್ ಇದ್ದಾರೆ ಕೇಳಿ. ಈಗ ಆಲ್ಮೋಸ್ಟ್ ಅವ್ನು ವೀಡಿಯೋ ನೋಡಿದ್ರೆ ಅನಿಸ್ತು. ನೋಡಿ ಅವನಿಗೆ ಕೇಳಿದೆ, ಅವ್ನು ಕೇಳಿದ ನನಗೆ, ಬ್ರೋ ಎಷ್ಟು ಡಾಟಾ ಹಿಂಗೆ ಕಲೆಕ್ಟ್ ಮಾಡ್ತಾರೆ, ಎಷ್ಟು GB ಆಗುತ್ತೆ ಅಂತ. ಡಾಟಾ ಆಗುತ್ತೆ ಬ್ರೋ ಅಂತ ಕೇಳ್ದ. ಅವ್ನು ನೋಡಿರ್ಬೋದು. ಅವ್ನಿಗೆ ಅವನ್ನೇ ಕೇಳಿದೆ, ಬ್ರೋ ನಿಮ್ದು ಎಷ್ಟಾಯ್ತು ಫಸ್ಟ್ ಹೇಳ್ಬಿಡಿ, ನೀವು ಬ್ಲಾಗರ್ ಅಲ್ವಾ? ನಾನು ಮೋಟೋ ಬ್ಲಾಗರ್, ನಾನು ಹೇಳ್ತೀನಿ ಆಮೇಲೆ. ನನಗೆ ಅವ್ನು ಎಡಿಟರ್ನ ಕೇಳ್ದ ಎಷ್ಟಾಗುತ್ತೆ ಅಂತ. ಅವ್ನು ಹೇಳಿದ ಬ್ರೋ ಅಪ್ರಾಕ್ಸಿಮೇಟ್ಲಿ 5 GB ಅಂತ. ಅವಾಗ ಹೇಳಿದೆ, ಬ್ರೋ ನಂದು ಒಂದು ಶಾರ್ಟ್ ಬಂದರೆ 5 GB ಇರುತ್ತೆ. ಒಂದು ಶಾರ್ಟು ನಂದು ಓವರಾಲ್ ಬಂದರೆ 50 to 70 GB ಸ್ಟೋರೇಜು ತಗೊಳುತ್ತೆ ಒಂದು ಬ್ಲಾಗು. ನಿಮ್ಗೇನು ಈಗ ಮೊನ್ನೆ ಬ್ಲಾಗ್ ನೋಡಿದ್ರಲ್ಲ, ಐ ಥಿಂಕ್ ಎಕ್ಸ್ಪೀರಿಯಡ್ಗೆ ಹೋಗಿದ್ದು, ಎಷ್ಟು GB ಇತ್ತು ಅಂತ ಹೇಳಿದ್ರ ಗುರು? ಇಟ್ಸ್ ಆಲ್ಮೋಸ್ಟ್ 45 GB ಏನೋ ಇತ್ತು. ಅದಕ್ಕಿಂತ ಮುಂಚೆ ಬ್ಲಾಗು ನಾನು ಹಾಸನಿಂದ ಬಂದೆ, ಗೊತ್ತಾ ಗುರು? ಊರಿಂದ ಬಂದೆ. ಇಟ್ಸ್ ಅಬೌಟ್ 80 GB. ಅದು ಎಷ್ಟು GB 4K ಅಪ್ಲೋಡ್ ಮಾಡಿದ್ದೀನಿ ನಾನು. ಎಷ್ಟು GB ಡಾಟಾ ಬೇಕು ಗೊತ್ತಾ ಅಪ್ಲೋಡ್ ಮಾಡೋಕ್ಕೆ? 10 GB ಅದು ವೀಡಿಯೋ ಇದ್ದಿದ್ದು. ನಾವು ಇಟ್ಟು 80 GB 10 GBಗೆ ಕಟ್ಟು ಎಲ್ಲ ಮಾಡಿ 10 GB ತಂದು ನಿಲ್ಲಿಸಿ 10 GBಲಿ ನಾನು ಎಕ್ಸ್ಪೋರ್ಟ್ ಮಾಡಿರೋದು. ಅಷ್ಟೇ ಹೇಳೋದು. ಎಲ್ಲರೂ ಮೀಮ್ಸ್ ಹಾಕು ಬ್ರೋ. ಎಲ್ಲರೂ ಅವರವರಾದ ಎಡಿಟಿಂಗ್ ಸ್ಕಿಲ್ ಇರುತ್ತೆ. ಎಡಿಟಿಂಗ್ ಮಾಡ್ತೀವಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಗುರು. ಊಟದಾಗ ತಕ್ಷಣ ಏನಂತಿಲ್ಲ ಗುರೇ, ರಾತ್ರಿಲ್ಲ ನನಗೆ ಹೇಳ್ಕೊ ಸುಮ್ಮನೆಲ್ಲೋ ಎಡಿಟಿಂಗ್ ಗೊತ್ತಾಯ್ತಲ್ಲ. ನಿಮ್ಗಳಿಂದನೇ ಕಂಡ್ರು ಕಂಪ್ಲೀಟ್ ಹಾಳಾಗ್ತಾರದು. ಎಕ್ಸಾಸ್ಟ್ ತೊಗೊಂಡು ಓಕೆ ಫೀಲೇ ಹಾಕ್ಬೇಕು. ಹಿಂದೆಡೆ ಅವನಿಗೆ ಎಲಿಮೆಂಟರ್ ಹಾಕೊಂಡ್ರೆ ಹಿಂದೆಡೆ ಅವನಿಗೆ ಎಲಿಮೆಂಟ್ ಹಾಕಿಲ್ಲ. ಏನು ಗೊತ್ತಿಲ್ಲ ಸರ್, ಹಿಂಗೆ ಓದ್ತೀರಾ ಚೆನ್ನಾಗಿರ್. ನಾನು ನೋಡಿ ನಂತರ ರೆಡಿ ಗ್ರೇಸ್ ಗೇರ್ಸಿಲ್ಲ ನೋಡಿ. ಈಸ್ ದ ಬೆಸ್ಟ್ ರೈಡರ್. ಈಗ ಹೋದ್ರೆ ಸಾಕು, ಗ್ಲೌಸು ಜಾಕೆಟ್ ಹಾಕೋಣ ಅಂತ ಇಲ್ಲ. ನಾನು ಕೊಟ್ಟಿಲ್ಲ ಈಗ ಸದ್ಯಕ್ಕೆ, ಗ್ಲೌಸ್ ಇಲ್ಲ. ಚಪ್ಪಲಿ ಇಲ್ಲ, ಶೂ ಹಾಕಿದ್ದೀನಿ. ಏನಾದರೂ ಕಾಲಿಗೆ ನಾಬಾರ್ದು ಅಂತ. ಬೇರೆ ತಗೊಳ್ಳೋಣ, ದುಡ್ಡು ಬಂದ ತಗೊಳ್ಳೋಣ. ನಿಮ್ಮ ಸೇಫ್ಟಿ ನೀವು ಇರ್ರಿ ಗುರು. ನೋಡೋದು ಇವ ನೋಡೋದು. ಆಮೇಲೆ ಇನ್ನೊಂದು ವಿಷಯ, ನನಗೆ ಮೋಟೋ ಬ್ಲಾಗ್ ಮಾಡೋಕ್ಕಿಂತ ಮುಂಚೆ ನಾನು ಮುಂದೆ ಥಿಂಕ್ ಬಂದಿತ್ತು. ಅಷ್ಟೊತ್ತಿಗೆ ಕಿತ್ತಡಿ ಹೇಳ್ಬಿಟ್ರು. ಹೌದಾ, ನನಗೆ ಅವತ್ತಿನ ಅನಿಸ್ತು ಇದ್ಯಾಕೆ ನಾನು ಬ್ಲಾಗಲ್ಲಿ ಹೇಳ್ಬಾರ್ದು ಅನ್ನೋದಕ್ಕೆ 50 ಮೇಂಟೈನ್ ಮಾಡು. ಯಾಕೆ ಅಷ್ಟೊಂದಿದೆಯಾ? 50 ಮೇಂಟೈನ್ ಮಾಡಿ ಸಾಕು. 50 ಸಾಕು. ಅಷ್ಟೊತ್ತು ಕಿತ್ತಡಿ ಒಂದು ಟ್ರೆಂಡಿಂಗಲ್ಲಿ ಆಗ್ಬಿಟ್ರು. ಏನು ಅಂದರೆ ಆ್ಯಡ್ಸ್ ಬ್ಯಾನ್ ಮಾಡಬೇಕು. KSRTC ಬಸ್ಗಳ ಮೇಲೆ ಆ್ಯಡ್ಸ್ನ ಬ್ಯಾನ್ ಮಾಡಬೇಕು. ನೋಡಿ ಇಲ್ಲಿ ಡ್ರೈವ್ ಯು ಇದು ಆ್ಯಡ್ ಐತೆ. ಅದೇ ಆ್ಯಡ್ ಗುರು. ಇದು ನನಗೆ ಇದಕ್ಕಿಂತ ಏನಿಸ್ತು ಗೊತ್ತಿಲ್ಲ. ನನಗೇನು ಅಂದರೆ ಯಾವುದೋ ಸ್ಟೇಟಿಂದ ಗುರು, UPದ, ಮಹಾರಾಷ್ಟ್ರದ್ದು, ಉತ್ತರ ಪ್ರದೇಶದ್ದು ಆ್ಯಡ್ ನಮ್ಮ KSRTC ಬಸ್ ಮೇಲಿತ್ತು. ಅವತ್ತು ನಂಗೆ ಅದು ನೋಡಿ ಹೇಳಿಸ್ತು, ನಮ್ಮ ಕರ್ನಾಟಕ ಬಸ್ಸು ಬೇರೆ ಟೂರಿಸಮ್ ಏನಕ್ಕೆ ಪ್ರಮೋಟ್ ಮಾಡಬೇಕು? ನಮ್ಮನ್ನು ಪ್ರಮೋಟ್ ಮಾಡಿರಿ. ತನ್ನಿ ಬಸ್ಗಳ ಮೇಲೆ ಇದು ಅಂಟಿಸ್ಬೇಡಿ. ಬಸ್ಗಳ ಮೇಲೆ ಕಲರ್ ಮಾಡಿಬಿಡಿ. ಯಾಕೆ ಬೇಡ ಅಂದರು? ಅಂದರೆ ಸ್ಟಿಕರಿಂಗ್ ಬಸ್ಸಿಗಳ ಮೇಲೆ ಸ್ಟಿಕರಿಂಗ್ ಮಾಡೋದು ನಾನು ಹೇಳ್ತಲ್ಲ. ಬಸ್ಗಳ ಮೇಲೆ ಸ್ಟಿಕರಿಂಗ್, ಅಡ್ವರ್ಟೈಸ್ಮೆಂಟ್ ಸ್ಟಿಕರಿಂಗ್ ಹಾಕಬೇಡಿ. ನಿಮ್ಮಲ್ಲಿ ಇನ್ಕಮ್ ಐತೆ ಅಂತ ಗೊತ್ತು. ಅಡ್ವರ್ಟೈಸ್ಮೆಂಟ್ ಇದ್ರಲ್ಲಿ ಬರೋದು ಬೇರೆ ಕಡೆ ಆಗುತ್ತೆ ಬಿಡಿ. ನಮ್ಮ ಬಸ್ಗಳು ನಮ್ಮ ಸೌತೆ ಯಾಕೆ ನಾವು ಹಾಳು ಮಾಡ್ಕೋಬೇಕು ಅಂತ ಸದ್ಯ ಕಿತ್ತಡಿ ಹೇಳಿದ್ರು. ಅವ್ರು ಹೋರಾಡ್ತಾರೆ. ಇವರ ಹೆಂಗೆ ರಮ್ಮಿ ಸರ್ಕಲ್ಲು ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಮೇಲೆ ಹೆಂಗೆ ವರ್ಕ್ ಮಾಡಿದ್ರು ಹಂಗೆ ಇದು ಮಾಡ್ತಾರೆ. ಅದಕ್ಕೆ ನಮ್ಮದು ಸಪೋರ್ಟ್ ಇದೆ, ನಿಮ್ಮದು ಇರಲಿ
ನಾನು ಕೇಳ್ತಿರೋದಲ್ಲ. ಈಗ ಯಾರ್ದು ಗೊತ್ತಾಗೋರು, ನಮ್ಮ ಯುನೈಟೆಡ್ ವಂಡರ್ ಲಂಡನಿಗೆ ಕಾರಲ್ಲಿ ಹೋಗಿದಾರಲ್ಲ, ಯು ಕೆನ ಯು ಎಸ್ ಅಮೆರಿಕಾಗೆ ಕಾರಲ್ಲಿ ಬಂದರು ಗೊತ್ತಾ. ಅವ್ರದ್ದು ಮಹೇಂದ್ರ ಗಾಡಿ ಮೇಲೆ ಗಾಡಿ ಸ್ಟಿಕ್ಕರಿಂಗ್ ಮಾಡ್ಕೊಂಡೋದ್ರು. ಅಂತ ಸ್ಟಿಕ್ಕರಿಂಗ್ ಮಾಡಿದ್ರೆ ಫೀಲ್ ಮಾಡ್ತಾರೆ. ವಿಡಿಯೋ ಇಲ್ಲಿ ಆಫ್ ಆಗ್ಬಿಟ್ಟಿದೆ, ನೋಡ್ಕೊಂಡಿಲ್ಲ. ನಾನು ಏನು ಹೇಳ್ತೀನಿ ಅಂದರೆ KSRTC ಮೇಲೆ ಗ್ರಾಫಿಕ್ಸ್ ಯೂಸ್ ಮಾಡಿ, ಆ್ಯಡ್ಸ್ ಬೇಡ. ಗ್ರಾಫಿಕ್ಸ್ ಹೆಂಗೆ ಅಂದರೆ ನಮ್ಮ ಟೂರಿಸಮ್ನ ಬೆಳೆಸೋಕ್ಕೆ ಗ್ರಾಫಿಕ್ಸ್ ಯೂಸ್ ಮಾಡಿ. ಅವರು ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗಳ ಮೂಲಕ ಮಾಡಿದಾಗ ಎಷ್ಟೋ ಜನ ಪ್ರಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬೇಡ, ನಾನು ಯಾವ ಯೂಟ್ಯೂಬರ್ ಪ್ರಮೋಷನ್ ಮಾಡಿದ್ರು ಅವ್ರ ಹೆಸರು ತಗೊಳ್ಳೋದು ಬೇಡ, ನಾನು ತಗೊಳ್ಳೋದು ಬೇಡ. ಯಾಕೆಂದರೆ ಎಲ್ಲ ಒಂದೇ ಸ್ಮೈಲ್ ನೋಡು, ಎಲ್ಲ ನಾವು ಯೂಟ್ಯೂಬರ್ಸ್ ಒಂದೇ ಅಂತ ಇರ್ಬೇಕು. ಇವರು ಜಗಳ ಬೇಡ. ಕನ್ನಡ ಕಮ್ಯುನಿಟಿ ಬೆಳಿಬೇಕು. ನಾವು ಬೆಳೆಯೋದಕ್ಕಿಂತ ಕನ್ನಡ ಕಮ್ಯುನಿಟಿ ಬೆಳಬೇಕು. ನಮಗೆ ಕನ್ನಡದಿಂದ ನಾವು ಗುರುತಿಸ್ಕೊಂಡಿರೋದು. ನೀ ಸ್ವಂತ ಲ್ಯಾಂಗ್ವೇಜಲ್ಲಿ ಯಾವನೂ ಗುರುತಿಸ್ಕೊಂಡಿದ್ದ. ಕನ್ನಡ ಎಲ್ಲ ಕನ್ನಡದಿಂದ ಕರ್ನಾಟಕ ಜನತೆಯಿಂದನೇ ಗುರುತಿಸ್ಕೊಂಡಿರೋದು ಎಲ್ಲರೂ. ನಂದು ಅಂತಲ್ಲ, ನಮ್ಮದು ಅನ್ನೋದು ಬರ್ಬೇಕಷ್ಟೇ ಮೇಯ್ನು. ಅದು ಬಂದರೆ ಸಾಕು. ದುಡ್ಡಿದೆ ಗುರು. ಪ್ರಮೋಷನ್ ಲಕ್ಷಾಂತರ ರೂಪಾಯಿ ಸುರಿತಾರೆ. ಆ್ಯಡ್ ಪ್ರಮೋಷನಲ್ಲಿ ಲಕ್ಷಾಂತರ ರೂಪಾಯಿ ಸುರಿತಾರೆ ಗುರು. ಬೇಡ, ಮಾಡಬೇಡಿ. ನಮ್ಮ ಕರ್ನಾಟಕ ಜನ ತೋರ್ಸೋಣ ಒಳ್ಳೇದ. ಈಗ ಫಿಲಮ್ ಇಂಡಸ್ಟ್ರಿ ಅವ್ರು ಮಾಡ್ತಾಯಿರುವ, ಅವ್ರು ಮಾಡೋದು ಇವ್ರು ಮಾಡೋದು ಬೇಡ. ನಮ್ಮಿಂದ ರೆವಲ್ಯೂಷನ್ ಸ್ಟಾರ್ಟ್ ಆಗಲ್ಲ. ಹಂಗೆ ಅವರು ಒಂದು ರೆವಲ್ಯೂಷನ್ ಸ್ಟಾರ್ಟ್ ಅದು ದೊಡ್ಡ ಮಟ್ಟಿಗೆ ಹೋಗಿ ನಿಲ್ಲುತ್ತೆ. ದೊಡ್ಡ ಮಟ್ಟಿಗೆ ಹೋಗಿ ನಿಂತೈತೆ. ಇದು ದೊಡ್ಡದಾಗುತ್ತೆ. KSRTCನ VMTC ಮೇಲೆ ಆ್ಯಡ್ಸ್ಗಳು ಬರೋಂಗಿಲ್ಲ. ಆ್ಯಡ್ಸ್ ಬರಬೇಕಾ ರೀಪೇಂಟ್ ಮಾಡಿ ಗ್ರಾಫಿಕ್ಸ್ ಚೇಂಜ್ ಮಾಡಿ ಗುರು. ಇನ್ನೊಂದು ಏನು ಹೇಳ್ಬೇಕಂತ ಅನಿಸ್ತು, ಅದೇ ಪ್ರಮೋಷನ್ ಬ್ಯಾನ್ ಮಾಡಿ ಅಂತ ಹೇಳಿದ್ನಲ್ಲ, ಗ್ರಾಫಿಕ್ಸ್ ಹಾಕಿ ಅಂತ KSRTCಗೆ. ಈಗ ಹೆಂಗೆ ನೀವು NKWRTC ಅಂತ ಕಲರ್ ಚೇಂಜ್ ಮಾಡಿದ್ರು. ಈಗ ನಮ್ಮ KSRTC ಒಂದು, NKRTCW ಒಂದು ಅಂತ ಚೇಂಜ್ ಮಾಡಿದ್ರು. ಹಂಗೆ ಈಗ ನಮ್ಮ ಕರ್ನಾಟಕ, ಈಗ ಬೆಂಗಳೂರು ಟು ತುಮಕೂರು ರೋಡ್ ಹೋಗುತ್ತೆ. ತುಮಕೂರು ಬೆಂಗಳೂರು ಯಾವ ಗ್ರಾಫಿಕ್ಸ್ ಇದೆ ನೋಡಿ, ಅದ್ರ ಮೇಲೆ ಮಾಡಿ. ಬೆಂಗಳೂರು ತುಮಕೂರು ಗಾಡಿ, ತುಮಕೂರಿಗೆ ಗ್ರಾಫಿಕ್ಸ್. ಡಿಸ್ಟಿಕ್ಕಿಗೆ ಹೋಗುತ್ತಲ್ಲ, ಅಲ್ಲಿ ಡಿಸ್ಟಿಕ್ಕಲ್ಲಿರೋ ಫೇಮಸ್ ಟೂರಿಸ್ಟ್ ಪ್ಲೇಸ್ಗಳು, ಹಿಸ್ಟಾರಿಕಲ್ ಪ್ಲೇಸ್ಗಳ ಮೇಲೆ ಗ್ರಾಫಿಕ್ಸ್ ರೆಡಿ ಮಾಡಿ ಪ್ರಮೋಟ್ ಮಾಡಿ. ಬೆಂಗಳೂರು ಟು ಹಾಸನ್ ಟೂರಿಸಂ ಪ್ರಮೋಟ್ ಮಾಡಿ. ಬೆಂಗಳೂರು ಟು ಧರ್ಮಸ್ಥಳವರೆಗೆ ಹೋಗೋ ಟೂರಿಸಂ ಪ್ರಮೋಟ್ ಮಾಡಿ. ಎಂತೆಂಥ ಐಡಿಯಾ ನಮ್ಮ ಯೂಟ್ಯೂಬರ್ಸಿಗೆ ಬರುತ್ತೆ. ಸರ್ಕಾರ ಕೈಲಿ ಐತೆ, ನಿಮ್ಮ ಕೈಲಿ ಮಾಡೋಕ್ಕಾಗಲ್ವಾ? ಈಗ NKRWTC ಸುಮಾರು ಮಾಡಿದ್ರಲ್ಲ. ಪಲ್ಲಕ್ಕಿ ಅಂತ ನೋಡಿ, ಪಲ್ಲಕ್ಕಿ ಗ್ರಾಫಿಕ್ಸ್ ಹೆಂಗೆ ಸಕ್ಕತ್ತಾಗಿ ಮಾಡಿದ್ರ. ಪಲ್ಲಕ್ಕಿದು ಅಶ್ವಮೇಧದ್ದು ಏನು ಹೇಳ್ಕೊಂಡೆ ಅಂದರೆ, ಅದೇ ರೋಡ್ ಮಿಸ್ ಆಗ್ಬಿಡ್ತು, ಕಣ್ಣು ಕುಳಗರ ಹೋಗ್ಬಿಡ್ತು. ಅಶ್ವಮೇಧಕ್ಕೆ ಮಾಡಿದ್ರ. ಅಶ್ವಮೇಧಕ್ಕೆ ಬಸ್ಸು ಗ್ರಾಫಿಕ್ಸ್ ನೋಡಿ ಸಾಕಾಗೈತೆ. ಹಂಗೆ ಒಂದೀಗ ಗ್ರೀನ್ ಕಲರ್ ಮಾಡಿದ್ರೆ ಬಸ್ಸು, ಇದು ಮಾಡಿದ್ರ ಬೇಡ. ಅದ್ರ ಬದಲು ನಮ್ಮ ಪ್ರಮೋಷನ್ ಮಾಡಿ ಗ್ರಾಫಿಕ್ಸ್ ನಮ್ಮ ಟೂರಿಸಂ ಪ್ರಮೋಟ್ ಮಾಡೋದು ಹಾಕಿ. ಯಾಕೆ ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಎಲ್ಲನೂ ಮಾಡ್ಬೋದು, ಮಾಡಿ. ಇದೊಂದು ರೆವಲ್ಯೂಷನ್ ತಂದೆ ಬಿಡೋಣ ಗುರು. ಒಬ್ಬನ ಕೈಲಾಗುತ್ತೆ ಅಂತ ಅಲ್ಲ, ಹನಿಯನ್ನು ಕೂಡಿದರೆ ಕೆರೆ ಹಳ್ಳ ಎಲ್ಲ ಸರ್ ಅಷ್ಟೇ. ಬಸ್ ಇಷ್ಟು ಹೇಳುತ್ತಾ ಸೈನಿಂಗ್ ಔಟ್ ಫ್ರಮ್ ಹರ್ಷಿತ್ ಬ್ಲಾಗ್ಸ್ 12. Bye, take care guys, love you all.